ಪಾಪ ನೋಡು ಅಮ್ಮಂಗೆ ಏನಾಗ್ತಿದೆ. ಕಣ್ಣು ಮುಚ್ಚಿದ್ರು ನೆಮ್ಮದಿ ಸಿಗ್ತಾ ಇಲ್ಲ, ಒದ್ದಾಡ್ತಿದ್ದಾಳೆ. 25 ವರ್ಷಗಳ ಸಿಟ್ಟು ನೋವು ಎಲ್ಲ ಒಂದೇ ಸಾರಿ ಹೊರಗೆ ಬಂದಿದೆಯಮ್ಮ. ಅವಳ ಮನಸ್ಸಿಗೆ ನೆಮ್ಮದಿನೇ ಇಲ್ದಾಗಿದೆ. ಅದಕ್ಕೆ ಡಾಕ್ಟ್ರ್ ಯಾವ ಮಾತ್ರೆ ಕೊಟ್ಟರು ಅದು ಕೆಲಸ ಮಾಡ್ತಾ ಇಲ್ಲ. ಸರ್, ಬಾಸು, ನನಗೆ ಒಂದು ಮಾತು ಹೇಳಬೇಕು ಅನಿಸ್ತಿದೆ. ಏನು ದುರ್ಗಾ? ಈ ಸಮಯದಲ್ಲಿ ಅವ್ರಿಗೆ ಮಾತ್ರೆ ಇಂಜೆಕ್ಷನ್ಸ್ಗಿಂತ ಮನಸ್ಸಿಗೆ ಸಾಂತ್ವನ ಬೇಕು ಅನಿಸುತ್ತೆ. ಅವ್ರಿಗೆ ಯಾವುದಾದ್ರೂ ಇಷ್ಟವಾಗಿರೋ ಹಾಡು ಅಥವಾ ಅವ್ರ ಮನಸ್ಸಿಗೆ ತುಂಬ ಹತ್ತಿರವಾಗಿರೋ ಹಾಡು ಹಾಡಿದ್ರೆ ಅವರಿಗೆ ಸಮಾಧಾನ ಸಿಗುತ್ತೆ ಅನಿಸುತ್ತೆ. ಹಾಡು ನಿಜ ದುರ್ಗಾ. ನಾನು ಚಿಕ್ಕವನಿರ್ಬೇಕಾದ್ರೆ ನಾನು ಮಲಗಿಸೋದಕ್ಕೆ ಅಮ್ಮ ಲಾಲಿ ಹಾಡು ಹಾಡ್ತಾಯಿದ್ರು. ಇವಾಗ ಅವ್ರನ್ನ ಮಲಗಿಸೋದಕ್ಕೆ ನಾನು ಹಾಡ್ತೀನಿ. ನಾನಿವಾಗ ಅಮ್ಮಂಗೋಸ್ಕರ ಹಾಡ್ತೀನಿ. ಅವ್ರಿಗೆ ನಿದ್ದೆ ಬಂದರೂ ಬರಬಹುದು. ನೋಡಿದ್ರ ಬಾಸು, ಕೊನೆಗೂ ಎಷ್ಟು ನೆಮ್ಮದಿಯಾಗಿ ಅವ್ರು ಮಲ್ಕೊಂಡಿದ್ದಾರೆ ಅಂತ. ಮಗನ್ ಧ್ವನಿಗಿಂತ ದೊಡ್ಡ ಮದ್ದು ತಾಯಿಗೆ ಇಡೀ ಪ್ರಪಂಚದಲ್ಲೇ ಯಾವುದೂ ಇಲ್ಲ ಅನ್ಸುತ್ತೆ. ಹೌದು ಶರತ್, ನಿನ್ನ ಧ್ವನಿ ಅವಳಿಗೆ ಜನ್ಮ ಜನ್ಮಾಂತರದ ನೆಮ್ಮದಿ ಕೊಟ್ಟಿದೆ. ಇನ್ನು ಮುಂದೆ ಅವಳಿಗೆ ಯಾವ ಆಪತ್ತೂ ಬರಲ್ಲ. ಅಯ್ಯೋ ಪಾಪ. ಅಂತ ನಾನು ನಿನಗೆ ಖಂಡಿತ ಹೇಳಲ್ಲ ಮಾಳ್ವಿಕಾ. ನಾನೇನಾದ್ರೂ ನಿನಗೆ ಪಾಪ ಅಂತ ಹೇಳ್ಬಿಟ್ರೆ ಆ ಪಾಪನೇ ಬಂದು ನನಗೆ ಸುತ್ಕೊಳ್ಳುತ್ತೆ. ನನ್ನ ತಂಗಿ ದುರ್ಗಾ ಚಿಕ್ಕವಳಿದ್ದಾಗ ಕೆಟ್ಟವ್ರಿಗೆ ಶಿಕ್ಷೆ ಆದಾಗ ಒಂದು ಮಾತು ಹೇಳ್ತಾ ಇದ್ಲು. ಅದನ್ನ ನಾನು ನಿನಗೆ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೋಬೇಕು. ಹಂಗೆ ಆಗಬೇಕು, ಹಲ್ಲು ಮುರಿಯಬೇಕು, ನಾನಗಬೇಕು, ನೀನಳಬೇಕು. ಏ ಅಂಬಿಕಾ, ಬೇಡ, ನನ್ನನ್ನು ರೇಗಿಸ್ಬೇಡ, ಕೆಣಕ್ಬೇಡ ನನ್ನನ್ನ. ನಿನ್ನ ಲಿಮಿಟ್ಸಲ್ಲಿ ನೀನಿರೋ. ಕೋಪ ಕಂಟ್ರೋಲ್ ಮಾಡ್ಕೊಂಡ್ ಕೂಲ್. ಇವಾಗ ಬರೀ ನಿನ್ನ ಕೈ ಸುಟ್ಟಿದೆ, BP ಜಾಸ್ತಿ ಆದ್ರೆ ನಿನ್ನ ತಲೆನೇ ಒಡೆದೋಗತ್ತೆ. ಪಾಪ, ಈ ಮನೆಯಲ್ಲಿ ಹೇಗಿದ್ದೆ ನೀನು? ಮಹಾರಾಣಿಯಾಗಿದ್ದೆ ಅಲ್ವಾ? ಈಗ ಬಂದಿದ್ದಾರೆ ಈ ಮನೆ ನಿಜವಾದ ಮಹಾರಾಣಿ. ನೀನು ಅವತ್ತು ದಾಸಿನೇ, ಇವತ್ತು ದಾಸಿನೇ. ಬೇಡ ಅಂಬಿಕಾ. ಮಾಳ್ವಿಕಾ, ಸುಮ್ಮನೆ ಕಿರ್ಚಾಡ್ಬೇಡ. ಮುಂದೆ ಹೋರಾಡೋದಕ್ಕೆ ನಿನಗೆ ಇನ್ನೂ ಜಾಸ್ತಿ ಶಕ್ತಿ ಬೇಕಾಗಿದೆ. ಈಗ ಸುಮ್ಮನೆ ಕಿರ್ಚಾಡಿ ನಿನ್ನ ಎನರ್ಜಿನ ವೇಸ್ಟ್ ಮಾಡ್ಕೋಬೇಡ. ಯಾಕಂದ್ರೆ ಸೋತವ್ರ ಜೊತೆ ಯುದ್ಧ ಮಾಡೋದಕ್ಕೆ ಮಜಾ ಬರಲ್ಲ. ಅದು ನನಗೆ ಇಷ್ಟನೂ ಇಲ್ಲ. ಏಯ್, ನಾನು ಸೋತು ಇಲ್ಲ, ದಾಸಿನೂ ಅಲ್ಲ. ರಾಣಿ ಕಣೆ, ಮಹಾರಾಣಿ, ಈ ಮನೆಗೆ ಮಹಾರಾಣಿ. ನೀನು ನನ್ನ ಮಗನ ಸತ್ತೋಗಿರೋ ಹೆಂಡತಿ. ಮಾಳ್ವಿಕಾ, ನಾನು ನಿನ್ನ ಸೊಸೆ ಅಲ್ಲ, ನೀನು ನನ್ನ ಅತ್ತೆ ಅಂತೂ ಅಲ್ವೇ ಅಲ್ಲ. ಈ ಮನೆಗೆ ನಿಜವಾದ ಸೊಸೆ ದಾಕ್ಷಾಯಿಣಿ ಅತ್ತೆ. ಅವರೇ ನನ್ನ ನಿಜವಾದ ಅತ್ತೆ. ಮಹಾರಾಣಿ ದಾಕ್ಷಾಯಿಣಿ ಅತ್ತೆ ಈ ಅರಮನೆಗೆ ವಾಪಸ್ ಬಂದಾಗಿದೆ. ಇನ್ನಿನ್ ಗಂಟು ಮುಟ್ಟೆ ಕಟ್ಟೋ ಕಾಲ ಬಂತು. ಅದು ಯಾವತ್ತಿಗೂ ಸಾಧ್ಯ ಇಲ್ಲ. ಈ ಮನೆಗೆ ಸೊಸೆ ಏನಿದ್ರು ಈ ಮಾಳ್ವಿಕಾನೆ. ಸೊಸೆನಾ? ನೀನಾ? ಮಾಳ್ವಿಕಾ, ನಂದೊಂದು ಚಿಕ್ಕ ಪ್ರಶ್ನೆ ಇದೆ, ಉತ್ತರ ಕೊಡ್ತೀಯಾ? ಈ ಜಗನ್ನಾಥ್ ಮಾವನ್ ಸಾಮ್ರಾಜ್ಯದಲ್ಲಿ ಬದಲಾಗಿರೋ ಇವತ್ತಿನ ಪರಿಸ್ಥಿತಿಯಲ್ಲಿ ನಿನ್ನ ಸ್ಥಾನ ಏನು? ನಿನ್ನ ಅಸ್ತಿತ್ವ ಏನು?
ಅಸಲಿ ಒಡತಿ ಬಂದಮೇಲೆ ನೀನು ಬರೀ ಕಸದ ಬುಟ್ಟಿಗೆ ಸಮ ಅಲ್ವಾ? ಇದೆಲ್ಲದಕ್ಕೂ ಕಾರಣ ನೀನೇ ಅಂಬಿಕಾ. ಆ ದಾಕ್ಷಣಿನ ಹುಡುಕಿ ಈ ಮನೆಗೆ ತಂದು ನನ್ನ ಇಡೀ ಪ್ಲಾನ್ನ ಹಾಳು ಮಾಡಿದ್ದು ನೀನೇ. ಹೋ, ನಿನಗೆ ಗೊತ್ತಾಯ್ತಾ? ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್ ಮಾಡ್ಬೇಕಾ? ನಾನೇ ಮಾಡಿದ್ದು. ಆದರೆ ಇದು ಬರೀ ಆರಂಭ. ಅಂತ್ಯ ಇನ್ನು ಭಯಂಕರವಾಗಿರುತ್ತೆ. ನಿನ್ನ ಲೈಫ್ನ ಪ್ರತಿ ದಿನ ಪ್ರತಿ ಕ್ಷಣ ಜೀವಂತ ನರ್ಕ ಮಾಡೋದೇ ನನ್ನ ಫೇವ್ರೆಟ್ ಕೆಲಸ ಆಗಿದೆ. ಇಷ್ಟು ದಿನ ಬೇರೆಯವ್ರಿಗೆ ಕಣ್ಣೀರು ಹಾಕಿಸಿ ಮೆರಿತಿದ್ದೆ. ಆದರೆ ಇವತ್ತು ನಿನ್ನ ಮುಖದಲ್ಲೇ ಹತಾಶೆ, ನಿರಾಶೆ, ಅಸಹಾಯಕತೆ ನೋಡ್ತಿದ್ರೆ ನನಗೊಂಥರ ಖುಷಿ ಆಗ್ತಿದೆ. ಕೌಂಟ್ ಡೌನ್ ಶುರುವಾಗಿದೆ ಮಾಳ್ವಿಕಾ. ಅಲ್ಲಿ ರೂಮಲ್ಲಿ ನಿನ್ನ ಗಂಡ ಮಕ್ಕಳು ನಿಜವಾದಮ್ಮನ ಕಾಲ್ ಒತ್ತಿದ್ದಾರೆ. ಹೋಗಿ ನೋಡು. ಬಟ್ ಮೊದಲಿಗೆ ನಿನ್ನ ಸುಟ್ಟೋಗಿರೋ ಕೈನ ಆರೈಕೆ ಮಾಡ್ಕೊ. ಯಾಕಂದ್ರೆ ಈ ಥರ ಬಿಸಿ ನಿನಗೆ ತಟ್ತಾನೆ ಇರತ್ತೆ. ಏ ಅಂಬಿಕಾ, ಶರತ್, ನನಗಿನ್ನೂ ನಂಬಕ್ಕಾಗ್ತಿಲ್ಲಪ್ಪ. ನನ್ನ ಹೆಂಡತಿ ದಾಕ್ಷಾಯಿಣಿ ನಿಜವಾಗ್ಲೂ ವಾಪಸ್ ಬಂದಿದ್ದಾಳ? ಹೌದಪ್ಪ, ಅಮ್ಮ ವಾಪಸ್ ಬಂದಿದ್ದಾರೆ. ಇಷ್ಟು ವರ್ಷ ಹಗಲು ರಾತ್ರಿ ಆ ಭಗವಂತನ ಬೇಡ್ಕೊಂಡಿದ್ದಕ್ಕೆ ನನ್ನ ಕೂಗನ್ನು ಕೇಳಿಸ್ಕೊಂಡು ಮತ್ತೆ ನನ್ನ ಹೆಂಡತಿನ ನನ್ನ ಹತ್ರ ವಾಪಸ್ ಕಳಿಸಿದಾನಪ್ಪ. ಪ್ರತಿದಿನ ಅವಳನ್ನು ನೆನೆಸ್ಕೊಂಡಾಗಲೆಲ್ಲ ನನಗೆ ನೆಮ್ಮದಿ ಇಲ್ಲದೆ ನೋವು ಅನುಭವಿಸ್ತಾ ಇದ್ದೆ. ಮತ್ತೆ ಅವಳ ಮುಖ ನೋಡ್ದೇನೆ ಎಲ್ಲಿ ಕಣ್ಣು ಮುಚ್ಚಿಬಿಡ್ತೀನೋ ಅನ್ನೋ ಆತಂಕ ಕಾಡ್ತಾ ಇತ್ತು. ಅಕ್ಕ, ನಂಗೆ ಇನ್ನೊಂದು ವಿಷಯ ಅರ್ಥ ಆಗ್ತಿಲ್ಲ. ಇದೆಲ್ಲ ಆಗೋದಕ್ಕೆ ಹೇಗೆ ಸಾಧ್ಯ? ಪುಟ್ ಮೇಡಮ್ಗೆ ದಾಕ್ಷಾಯಿಣಿ ಅತ್ತೆ ರಸ್ತೆಲಿ ಹೇಗೆ ಸಿಕ್ಕಿದ್ರು? ಅವಳಿನ್ನು ಚಿಕ್ಕ ಹುಡುಗಿ, ಅವಳವ್ರನ್ನ ಮನೆ ತನಕ ಹೇಗೆ ಕರ್ಕೊಂಡು ಬಂದ್ಲು? ಅಕ್ಕ, ನಮಗೆ ಗೊತ್ತಿಲ್ಲದೆ ಇರೋವಂಥದ್ದು ಇಲ್ಲಿ ಬೇರೆ ಏನೋ ನಡೀತಾ ಇದೆ. ನಮಗೆ ಗೊತ್ತಾಗ್ತಿಲ್ಲ ಅಷ್ಟೇನೆ. ಇದೆಲ್ಲ ತುಂಬ ವಿಚಿತ್ರವಾಗಿದೆ. ದುರ್ಗಾ, ಇದರಲ್ಲಿ ವಿಚಿತ್ರ ಏನಿದೆ? ಇದೆಲ್ಲ ದೇವಿ ಲೀಲೆ. ಅವಳ ಆಶೀರ್ವಾದ ಇಲ್ಲ ಅಂದಿದ್ರೆ ಇದೆಲ್ಲ ಸಾಧ್ಯನೇ ಆಗ್ತಿರ್ಲಿಲ್ಲ. ಅಕ್ಕ, ನನ್ನ ಮುಂದೆ ದೇವ್ರು ಲೀಲೆ ಅನ್ನೋ ಪದಗಳನ್ನೆಲ್ಲ ಎತ್ಬೇಡ. ಅವಳು ಯಾರಿಗೂ ಸಹಾಯ ಮಾಡಲ್ಲ ಅಕ್ಕ. ಅವಳು ಮಹಾ ಸ್ವಾರ್ಥಿ. ಕಣ್ಮುಚ್ಕೊಂಡು ಕೂತಿರೋ ಕಲ್ಲಿಗೆ ಕರುಣೆ ಅನ್ನೋದೇ ಇಲ್ಲ. ದುರ್ಗಾ, ಏನ್ ಮಾತಾಡ್ತಾ ಇದ್ಯಾ? ನಿನ್ ಮುಂದೆನೆ ಇಷ್ಟೆಲ್ಲ ಪವಾಡ ನಡೆದ್ಮೇಲೂ, ನೀನೇ ನಿನ್ ಕಣ್ಣಾರೆ ಎಲ್ಲಾನು ನೋಡಿದ್ಮೇಲೂ ಅವಳ ಮೇಲೆ ನಿನಗೆ ಇನ್ನೂ ನಂಬಿಕೆ ಬಂದಿಲ್ವಾ? ನೀನು ಇನ್ನೂ ಅವಳನ್ನ ಸ್ವಾರ್ಥಿ ಅಂತಾನೆ ಹೇಳ್ತೀಯಾ? ಹೌದು, ಅವಳನ್ನ ಸ್ವಾರ್ಥಿ ಅಂತೀನಿ.